ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಗ್ ಬುರ್ಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ 2 ಈರುಳ್ಳಿ ತೊಗೊಂಡಿದ್ದೀವಿ. 2 ಈರುಳ್ಳಿ ತೊಗೊಂಡು ಅದನ್ನು ಸ್ಲೈಸಾಗಿ ಕಟ್ ಮಾಡ್ಕೋತಾ ಇದ್ದೀವಿ. ಫುಲ್ ಸ್ಮಾಲ್ ಆಗಿ ನೋಡ್ತಾ ಇರ್ಬೋದು. ಹೀಗೆ 2 ಈರುಳ್ಳಿ ಯಾಕೆ ತೊಗೊಂಡಿದ್ದೀವಿ ಅಂದರೆ ನಾವು 2 ಮೊಟ್ಟೆಗೆ ಅಷ್ಟೇ ಮಾಡ್ಕೋತಿರೋದು. ನಾವು ಇಬ್ಬರಿಗೆ ಸಾಕು ಅಂಥೇಳಿ ಮಾಡ್ಕೋತಿರೋದ್ರಿಂದ 2 ಮೊಟ್ಟೆಗೆ 2 ಈರುಳ್ಳಿ ಸಾಕು ಅಂಥೇಳಿ ನಾವು 2 ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದೀವಿ. ಅದನ್ನು ಚಿಕ್ಕದಾಗಿ ಹೀಗೆ ಕಟ್ ಮಾಡ್ಕೋಬೇಕು. 5 ಮಿನಿಟ್ಸಲ್ಲಿ ಮಾಡ್ಬೋದು. ತುಂಬಾ ಈಸಿಯಾಗಿದೆ. 5 ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಬೋದು. ನೋಡ್ತಾ ಇರ್ಬೋದು ನೀವು. ಇದಕ್ಕೆ ಏನೇನು ಬೇಕು ಅಂದರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು. ನಾವು ಸಬ್ಸಿಗೆ ಸೊಪ್ಪು ಯೂಸ್ ಮಾಡ್ತೀವಿ ಯಾಕಂದರೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ, ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ ಸಬ್ಸಿಗೆ ಸೊಪ್ಪು ಹಾಕ್ತೀವಿ. ಸೊ ಅದೊಂದು ಎಕ್ಸ್ಟ್ರಾ ಆ್ಯಡ್ ಅಂತ ಅಂದ್ಕೊಳ್ಳಿ. ನಮ್ಮ ಮನೇಲಿ ನಾವು ಮಾಡೋ ಅಡುಗೆಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಸಬ್ಸಿಗೆ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀವಿ. ಹಾಗೆ ಬಾಣಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಆ ಬಾಣಲಿಲೇ ಮಾಡ್ಕೊಳ್ಳೋಣ ಅಂಥೇಳಿ ಸಬ್ಸಿಗೆ ಸೊಪ್ಪು, 2 ಈರುಳ್ಳಿ ಮತ್ತು 2 ಹಸಿಮೆಣ್ಸಿನ್ಕಾಯಿ, ಒಂದು ದೊಡ್ಡದು ಒಂದು ಚಿಕ್ಕದು. ಹಸಿಮೆಣ್ಸಿನ್ಕಾಯಿನೂ ಹೀಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಅದನ್ನು ಇನ್ನೊಂದು ಸ್ಲೈಸ್ ಮಾಡ್ಕೋತೀವಿ. ಸೊ 4 ಆಗುತ್ತೆ. ಸೊ ಇದನ್ನು ಸಹ ಕಟ್ ಮಾಡ್ಕೋತಾ ಇದ್ದೀವಿ. ಹೀಗೆ ಕಟ್ ಮಾಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. 2 1/2 ಅಷ್ಟು ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಡು ಎಣ್ಣೆ ಕಾದ ನಂತರ ಫಸ್ಟು ಹಸಿಮೆಣ್ಸಿನ್ಕಾಯಿ ಹಾಕಿ ಈರುಳ್ಳಿನ ಹಾಕಿದೋ. ಈರುಳ್ಳಿನ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀವಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡೋದು ಬಿಟ್ಟು ನಾವು ಸೈಡಲ್ಲಿ ಮೊಟ್ಟೆನ ಹೊಡ್ಕೊಂಡು ಅದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟು ಅರಿಶಿನ ಹಾಕ್ಕೊಂಡು ಒಂದು ಬಟ್ಲೆಗೆ ಸ್ವಲ್ಪ ಅರಿಶಿನ ಮತ್ತು ಖಾರದ ಪುಡಿ, ಸ್ವಲ್ಪ ಮಾಂಸ ಸಾರು ಪುಡಿ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಒಂದು ಸ್ವಲ್ಪ ಮಾಂಸ ಸಾರು ಪುಡಿ ಹಾಕ್ಕೊಳ್ತಾ ಇದ್ದೀವಿ. ಅದರಲ್ಲೂ 2 ಥರ ಪುಡಿ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ನೀವು ಎಷ್ಟಕ್ಕೆ ಬೇಕು ಅಷ್ಟು ಹಾಕ್ಕೋಬೇಕು. ನಾವು ಒಂದು 1/4 ಸ್ಪೂನ್ ಅಷ್ಟು ಹಾಕ್ಕೊಂಡು ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟು ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಅಂಥೇಳಿ ಇದನ್ನು ನೋಡ್ತಾ ಇದ್ದೀವಿ. ಇದು ಕೆಂಪಗೆ ಹಾಕಬೇಕು ಈರುಳ್ಳಿ, ಅಷ್ಟು ಉರಿಬೇಕು. ಲೋ ಸಿಮ್ಮಲ್ಲಿ ಇದನ್ನು ಬೇಯಿಸ್ಕೊತಾ ಇರಬೇಕು ಆಗಾಗ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಸೊ ಸೀದೋಗೋದು ಬೇಡ ಅಂಥೇಳಿ ಅಲ್ಲಲ್ಲೇ ನೋಡಿಕೊಂಡು ಲೋ ಸಿಮ್ಮಲ್ಲಿ ಬೇಯಿಸ್ಕೊತಾ ಇದ್ದೀವಿ. ಮೊಟ್ಟೆ ಹೊಡ್ಕೊಂಡು ಮೊಟ್ಟೆ ಹಾಕ್ಕೊಂಡು 2 ಮೊಟ್ಟೆ ಅಷ್ಟೇ ನಾವು ಯೂಸ್ ಮಾಡ್ತಾ ಇರೋದು. ಇಬ್ಬರಿಗೆ ಅದರಿಂದ 2 ಮೊಟ್ಟೆ ಸಾಕು. ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ 4 ಮೊಟ್ಟೆಗೆ 4 ಈರುಳ್ಳಿ. ಹಾಗೆ ಈರುಳ್ಳಿನೂ ಸಹ ಎಕ್ಸ್ಟ್ರಾ ಹಾಕ್ಕೋಬೇಕು. ಸೊ ನಾವು 2 ಮೊಟ್ಟೆ ಮಾಡ್ತಿರೋದನ್ನು 2 ಈರುಳ್ಳಿ ತೊಗೊಂಡಿದ್ದೀವಿ, ಮೀಡಿಯಮ್ ಸೈಜ್ದು. ಸೊ ಇದನ್ನೀಗ ಮಿಕ್ಸ್ ಮಾಡ್ಕೋಬೇಕು. ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ಪೂನ್ ತೊಗೊಂಡು ಅದನ್ನು ಹೊಡೆದು ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಹೀಗೆ ರೌಂಡ್ ಅಪ್ ಮಾಡಿ ಮಿಕ್ಸ್ ಮಾಡಿಕೊಂಡು ಅದು ಮಿಕ್ಸ್ ಆದಮೇಲೆ ನಾವು ಸಬ್ಸಿಗೆ ಸೊಪ್ಪು ಕುಯ್ದಿಟ್ಟಿದ್ದೀವಲ್ಲ, ಸಬ್ಸಿಗೆ ಸೊಪ್ಪನ್ನ ಇದರೊಳಗೆ ಹಾಕಬೇಕು. ಇದು ಸ್ವಲ್ಪ ರೆಡ್ ಆದಮೇಲೆ ಸಬ್ಸಿಗೆ ಸೊಪ್ಪು ಹಾಕಿದೋ. ಸಬ್ಸಿಗೆ ಸೊಪ್ಪು ಹಾಕಿ ಸಹ ಹುರ್ಕೊಂಡು ಒಂದ್ಸಲಿ ಚೆನ್ನಾಗಿ ಅದು ಸಹ ಬೇಯಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಮಾತ್ರ ರೆಡ್ ಆಗೋವರೆಗೂ ಬೇಯಿಸಬೇಕು ಸ್ವಲ್ಪ, ಇಲ್ಲಾಂದರೆ ಹಸಿ ಸಿಗುತ್ತಲ್ಲ. ಸೊ ಬೇಯಿಸಿದ್ಮೇಲೆ ನಾವು ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕ್ಕೋತಾ ಇದ್ದೀವಿ. ಮೊಟ್ಟೆದು ಹಾಕಿದ್ಮೇಲೆ ಅದು ಕುದೀತಾ ಇರುವಾಗ ಸ್ವಲ್ಪ ಇದು ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆನ ಒಂದು 5 ಸೆಕೆಂಡ್ಸ್ ಬೇಯಕ್ಕೆ ಬಿಡಬೇಕು. ಆದಮೇಲೆ ನಿಧಾನವಾಗಿ ಅದನ್ನು ಹೀಗೆ ರೊಟೇಟ್ ಮಾಡ್ತಾ ಬೇಯಿಸ್ತಾ ಹೋಗಬೇಕು. ಯಾಕಂದರೆ ಮೊಟ್ಟೆ ಬೇಯಬೇಕಲ್ವ, ತುಂಬಾ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಒಂದೇ ಸಲ. ಜಸ್ಟ್ ಹೀಗೆ ಸಿಂಪಲ್ಲಾಗಿ ಹೀಗೆ ಮಾಡ್ತಾ ಹೋಗಬೇಕು. ತುಂಬಾ ಮಿಕ್ಸ್ ಮಾಡಿಬಿಟ್ರೆ ಉಡಿ ಆಗಿಬಿಡುತ್ತೆ. ಸೊ ಹೀಗೆ ಮಾಡೋದ್ರಿಂದ ನಮಗೆ ಮೊಟ್ಟೆದು ಟೇಸ್ಟ್, ಫ್ಲೇವರ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಅದನ್ನು ಬೇಯಕ್ಕೆ ಬಿಟ್ಟು ಸ್ವಲ್ಪ ಹಾಗಾಗಿ ರೊಟೇಟ್ ಮಾಡ್ತಾ ಹೋಗಬೇಕು. ಹೀಗೆ ಮಾಡಿದ್ಮೇಲೆ ರೊಟೇಟ್ ಮಾಡ್ತಾ ಹೋಗಬೇಕು. ಹೀಗೆ ಇದನ್ನು ಬೇಯಿಸಿದ್ರೆ ಎಗ್ ಬುರ್ಜಿ ರೆಡಿಯಾಗಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಮನೇಲಿ ಮಾಡಿ ಟ್ರೈ ಮಾಡಿ ಒಂದ್ಸಲ. ಥ್ಯಾಂಕ್ ಯು.